ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಕುಕಿಂಗ್ ಡಯಟ್ ರೆಸಿಪೀಸ್. ಇವತ್ತು ಒಂದು ಸಿಂಪಲ್ ಆಗಿರೋ ಮಾರ್ನಿಂಗ್ ಡ್ರಿಂಕ್ ಮಾಡೋಣ. ಡಯಟಿಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬ ಎನರ್ಜಿ ಕೊಡುತ್ತೆ ಮಾರ್ನಿಂಗ್ ತೊಗೊಳೋದ್ರಿಂದ. ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ. ಚಿಯಾ ಸೀಡ್ಸ್ ಇಟ್ಸ್ ಟ್ರೂಲಿ ವೆರಿ ಹೆಲ್ಪ್ಫುಲ್ ಟು ಡಯಟ್ ಆ್ಯಂಡ್ ಹೆಲ್ತಿ. ಎನರ್ಜಿ ಕೊಡುತ್ತೆ ಒಳ್ಳೆಯದಾಗಿ. ಸೋಕ್ ಮಾಡಿದ್ದೀನಿ. ಒಂದು 15 to 20 ಮಿನಿಟ್ಸ್ ಸೋಕ್ ಮಾಡಿದ್ರೆ ಸಾಕು. ಚಿಯಾ ಸೀಡ್ಸ್ನ ಒಂದು 3 ಟೇಬಲ್ ಸ್ಪೂನ್ಸ್ ತೊಗೊಂಡಿದ್ದೀನಿ. ನನಗೊಂದು 2 ಡೇಸ್ಗಾಗತ್ತೆ ಇದು. ಆ್ಯಕ್ಚುಲಿ ಒಂದು 3 ಸ್ಪೂನ್ಸ್ ತೊಗೊತೀನಿ ಅಷ್ಟೇ. ಒಂದು ಹಾಫ್ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹನಿ ತೊಗೊಂಡಿದ್ದೀನಿ 1 ಸ್ಪೂನು. ಲೆಮನ್ ಬೇಕಾಗಿರೋರು ಯೂಸ್ ಮಾಡಿ, ಬೇಡ ಅಂದರೆ ಓಕೆ, ಬರೀ ಚಿಯಾ ಸೀಡ್ಸ್ ವಾಟರೇ ಕುಡಿಬೋದು. ಬರೀ ಲೆಮನ್ ಮತ್ತು ಹನಿ ವಾಟರ್ ಕೂಡ ಕುಡಿಬೋದು. ಒಂದು ಗ್ಲಾಸ್ಗೆ ವಾಟರ್ ಹಾಕ್ತಾಯಿದ್ದೀನಿ, ವಾರ್ಮ್ ವಾಟರು. ಮತ್ತು 3 ಸ್ಪೂನ್ ಚಿಯಾ ಸೀಡ್ಸ್ ತೊಗೋತೀನಿ, ಸೋಕ್ ಮಾಡಿರೋವಂಥದ್ದು. ಫರ್ಮೆಂಟೇಷನ್ ಚೆನ್ನಾಗಾಗಿರೋದೆ. ತ್ರೀ ಸ್ಪೂನ್ ಹಾಕೋತಾ ಇದ್ದೀನಿ. ಹಾಫ್ ಕಪ್ ವಾಟರ್ ತೊಗೊಂಡಿದ್ದೀನಿ ಅಷ್ಟೇ. ಫುಲ್ ತೊಗೊಂಡು ಫುಲ್ ಯೂಸ್ ಮಾಡ್ಕೋಬೋದು. ಇದನ್ನು ರೆಫ್ರಿಜಿರೇಟರಲ್ಲಿ ಸ್ಟೋರ್ ಮಾಡ್ಬೋದು. ಶೇಕ್ ಗೀಕ್ ಮಾಡಿದಾಗ, ಜ್ಯೂಸಸ್ ಮಾಡಿದಾಗ ಹಾಕ್ಕೊಂಡು ಕುಡಿಬೋದು. ಹನಿ ತೊಗೊತಾ ಇದ್ದೀನಿ 1 ಸ್ಪೂನು. 1 ಸ್ಪೂನ್ ಹನಿ ಸಾಕಾಗತ್ತೆ. ಫ್ಯಾಟ್ ಬರ್ನ್ ಆಗೋಕ್ಕೆ ಈ ಮಾರ್ನಿಂಗ್ ಡ್ರಿಂಕ್ ತುಂಬ ಒಳ್ಳೆಯದು. ಲೆಮನ್ನು ಸ್ಕ್ವೀಸ್ ಮಾಡೋಣ. ಲೆಮನ್ ಹಾಕಿದ್ಮೇಲೆ, ಲೆಮನ್ ಜ್ಯೂಸ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹನಿ ಕೆಳಗಡೆ ಹೋಗಿ ಕೂತ್ಬಿಟ್ಟಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಯಾವ ಥರ ಆಯಿತು. ಈ ಥರ ಆಗಿದೆ, ರೆಡಿಯಾಗಿದೆ. ಬೇಕಾದರೆ ಕೆಲಸ ಮಾಡ್ಕೊಂಡು ಕುಡಿತಾ ಇರ್ಬೋದು. ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ ತೊಗೊಳ್ಳಿ, ಒಳ್ಳೆಯದು.